ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ನಮ್ಮ ಸತ್ಯದರ್ಶನ ಚಾನೆಲ್ಗೆ ಸ್ವಾಗತ. ಶರಣರನ್ನ ಅರಿತುಕೊಳ್ಬೇಕು, ಶರಣರ ಬಗ್ಗೆ ತಿಳ್ಕೋಬೇಕು, ನಾವು ಯಾವ ರೀತಿಯಾಗಿ ಜೀವನದಲ್ಲಿ ಆಧ್ಯಾತ್ಮದಲ್ಲಿ ಒಂದು ಹೆಜ್ಜೆಯನ್ನ ಇಡಬೇಕು, ಅದರ ಅನುಭವವನ್ನ ಯಾವ ರೀತಿ ತಗೋಬೇಕು ಅನ್ನುವಂತಹ ಹಲವಾರು ಪ್ರಶ್ನೆಗಳು ಎಲ್ಲರಲ್ಲೂ ಇರ್ತದೆ. ಯಾಕಂತಂದ್ರ ನಾನು ಪದೇ ಪದೇ ಹೇಳ್ತಿರ್ತೇನೆ, ನಾವು ವಚನ ಅಧ್ಯಯನವನ್ನ ಮಾಡಬೇಕು, ಶರಣರ ಬಗ್ಗೆ ತಿಳ್ಕೋಬೇಕು, ಆಧ್ಯಾತ್ಮದ ಕಡೆ ನಮ್ಮ ಒಲವನ್ನ ತೋರಿಸ್ಬೇಕು ಅಂತ ಹೇಳಿ. ಅದಕ್ಕೆ ಯಾವ ರೀತಿ ನಾವು ಆಧ್ಯಾತ್ಮದ ಕಡೆ ಹೋಗ್ಬೇಕು, ಅದಕ್ಕೆ ಏನಾದ್ರೂ ಯಾವ್ದಾದ್ರು ವಚನ ಆಯ್ತಾ, ಯಾರಾದ್ರೂ ನಮಗ್ ಮಾರ್ಗದರ್ಶನವನ್ನ ಮಾಡಿದಾರ ಅಂತಂದ್ರ ವಿಶ್ವಗುರು ಬಸವಣ್ಣನವರು ಅದ್ರ ಬಗ್ಗೆ ಒಂದು ಒಳ್ಳೆಯ ವಚನವನ್ನ ಬರೀತಾರೆ. ಎಷ್ಟು ಸರಳವಾಗಿ ಸುಂದರವಾಗಿ ವಚನಗಳನ್ನ ಬರಿತಾ ಹೋಗ್ತಾರ ಅವ್ರು ಅಂತಂದ್ರ, ಶರಣರು ಬರ್ದಿರ್ತಕ್ಕಂತಹ ವಚನಗಳು ಎಲ್ಲರಿಗೂ ಕೂಡ ತಿಳಿಬೇಕು. ಕೆಲವೊಂದು ಉದಾಹರಣೆಗಳನ್ನು ಕೊಡ್ತಾ ಅವ್ರು ಏನ್ ಮಾಡ್ತಾರೋ ಅಂತಂದ್ರ, ಬದುಕಿನ ಹಾದಿಯನ್ನ ಯಾವ ರೀತಿಯಾಗಿ ನಾವು ಸವಿಸಬಹುದು ಅನ್ನೋದನ್ನ ಕಲಿಸಿಕೊಟ್ಟು ಹೋಗಿರ್ತಕ್ಕಂಥವ್ರು ನಮ್ಮ ಬಸವಾದಿ ಶರಣರು. ಗುರು ಬಸವಣ್ಣನವರು ಒಂದು ವಚನದಲ್ಲಿ ಹೇಳ್ತಾರ, ಮಡಕೆಯ ಮಾಡುವರೆ ಮಣ್ಣೇ ಮೊದಲು, ತೊಡುಗೆಯ ಮಾಡುವರೆ ಹೊನ್ನೇ ಮೊದಲು, ಶಿವಪಥವ ನರಿವಡೆ ಗುರುಪಥವೇ ಮೊದಲು, ಕೂಡಲ ಸಂಗಮ ದೇವರ ನರಿವಡೆ ಶರಣರ ಸಂಘವೇ ಮೊದಲು ಅಂತ ಹೇಳ್ತಾರ. ಸೊ ಮಡಿಗೆಯ ಮಾಡುವರೆ ಮಣ್ಣೆ ಮೊದಲು ಎಷ್ಟು ಸರಳ ಅನಿಸತಿ, ಎಷ್ಟು ಬಹಳ ಅಂದ್ರ ಇದೆಲ್ಲ ಬಹಳ ಸಾಧಾರಣವಾಗಿರ್ತಕ್ಕಂತ ಒಂದು ಸಾಲು. ಯಾರಿಗಾದ್ರೂ ಗೊತ್ತೈತಿ ಒಂದು ಮಡಿಕೆ ಮಾಡ್ಬೇಕು ಅಂತಂದ್ರೆ ಫಸ್ಟ್ ಅದಕ್ಕೆ ಬೇಕಾದಂತಹ ಒಂದು ವಿಷಯ ಏನ್ರಿ, ಅದು ಒಂದು ವಸ್ತು ಏನು, ಒಂದು ಪದಾರ್ಥ ಏನು ಅಂತಂದ್ರ ಮಣ್ಣು. ಬೇರೆ ಮಿಕ್ಕಿದ್ದೆಲ್ಲ ಆಮೇಲೆ ಬರ್ತೈತಿ. ಅದ್ರ ಫಸ್ಟ್ ಒಂದು ಸ್ಟೆಪ್ ಅಲ್ಲಿ ಬರೋದು ಯಾವ್ದು ಅಂತಂದ್ರ ಮಣ್ಣು. ಮಣ್ಣಿನ ನಂತರ ಏನಾಗ್ತದೆ, ನೀರು ಬರ್ತೈತಿ. ಅದಕ್ಕೆ ಕೆಲಸ ಮಾಡುವಂತ ಕೆಲಸಗಾರರು ಬರ್ತಾರೋ, ಅದಕ್ಕೆ ಏನೇನೋ ಬೇರೆ ಪರಿಕರಗಳು ಬೇಕಲ್ಲ, ಆ ಎಲ್ಲಾ ಒಂದು ಪರಿಕರಗಳು ಬರ್ತಾವ. ಯಾವಾಗ ಅಂತಂದ್ರ ಮಣ್ಣಿನ ನಂತರ ಅವು ಬರ್ತಾವ. ಮಣ್ಣಿನ ನಂತರದ ಸ್ಥಾನದಲ್ಲಿ ಅವೆಲ್ಲ ನಿಂತ್ಕೋತಾವ್. ಆದ್ರ ನಮಗ್ ಫಸ್ಟ್ ಮಡಿಕೆ ಅಂದ ತಕ್ಷಣ ನಮ್ ಕಣ್ ಮುಂದ್ ಬರೋದು ಯಾವ್ದ್ರಿ, ಅದನ್ನ ಸಿದ್ಧ ವಸ್ತು ಮಾಡ್ಲಿಕ್ಕೆ ಕಚ್ಚಾ ವಸ್ತು ಯಾವ್ದು ನಾವು ಯೂಸ್ ಮಾಡ್ತೀವಿ ಅಂತಂದ್ರ ಮಣ್ಣು ಅನ್ನೋದು ಎಲ್ರಿಗೂ ಗೊತ್ತಿರ್ತಕ್ಕಂಥ ಸಂಗತಿ. ಅದನ್ನೇ ಉದಾಹರಣೆಯನ್ನಾಗಿ ಇಟ್ಕೊಂಡು ಅಂದ್ರ, ಮಡಿಕೆ ಒಂದು ರೆಡಿ ಆಗ್ಲಿಕ್ಕೆ ಮಣ್ಣು ಎಷ್ಟು ಮುಖ್ಯವೋ, ಮಣ್ಣು ಎಷ್ಟು ಬಹುಮುಖ್ಯ ಪಾತ್ರವನ್ನ ವಹಿಸ್ತದಲ್ಲ, ಆ ರೀತಿಯಾಗಿ ಶರಣರನ್ನ ಅರಿಲಿಕ್ಕೆ, ಶರಣರ ಸಂಘದಲ್ಲಿ ಇರ್ಲಿಕ್ಕೆ, ದೇವರನ್ನ ನೆನೆಸ್ಲಿಕ್ಕೆ, ದೇವರ ಹತ್ರ ಹೋಗ್ಲಿಕ್ಕೆ ನಮ್ಗೆ ಯಾವ್ದು ಬಹಳ ಮುಖ್ಯ ಅನ್ನೋದನ್ನ ಈ ಒಂದು ಉದ್ದೇಶದಿಂದ ಗುರು ಬಸವಣ್ಣನವರು ನಮಗೆಲ್ಲ ತಿಳಿಸ್ಕೊಡ್ತಾ ಹೋಗ್ತಾರ. ಮಡಿಕೆಯ ಮಾಡುವರೆ ಮಣ್ಣೇ ಮೊದಲು, ಮುಂದೆ ಹೇಳ್ತಾರ ತೊಡುಗೆಯ ಮಾಡುವರೆ ಹೊನ್ನೇ ಮೊದಲು. ಹೌದಾ, ಇತ್ತೀಚೆಗೆ ಏನಾಗ್ಯಾವ ಅಂತಂದ್ರ ಬೇರೆ 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 ಮೆಟಲ್ಗಳಿಂದ ಏನ್ ಮಾಡಾಕತ್ತಾರ ಅಂತಂದ್ರ ಆಭರಣಗಳನ್ನೆಲ್ಲ ತಯಾರು ಮಾಡಾಕತ್ತಾರ. ಆದ್ರ ಆ ಕಾಲದಲ್ಲಿ ಹೆಂಗಿತ್ತು ಅಂತಂದ್ರ ಬಂಗಾರದಿಂದ ಆಭರಣಗಳನ್ನ ಬಿಟ್ರೆ ಬೆಳ್ಳಿಯಿಂದ ಮಾತ್ರ ಆಭರಣಗಳನ್ನ ತಯಾರು ಮಾಡ್ತಿದ್ರು. ಹೆಚ್ಚಾಗಿ ಅವರು ಬಂಗಾರದ ಕಡೆ ಗಮನ ವಹಿಸಿದ್ರಿಂದ ಬಂಗಾರದ ಆಭರಣಗಳನ್ನೇ ಎಲ್ಲರೂ ಬಳಸ್ತಾ ಇದ್ರು, ಎಲ್ಲರೂ ಹಾಕೊಳ್ತಾ ಇದ್ರು. ಸೊ ಅದಕ್ಕೆ ಆ ಒಂದು ಉದ್ದೇಶವನ್ನ ಇಟ್ಕೊಂಡು ಆ ಒಂದು ಉದಾಹರಣೆಯನ್ನ ಇಲ್ಲಿ ಕೊಡ್ತಾರ ಗುರು ಬಸವಣ್ಣನವರು. ತೊಡುಗೆಯ ಮಾಡುವರೆ ಹೊನ್ನೇ ಮೊದಲು. ಯಾವ್ದಾದ್ರು ಒಂದು ಆಭರಣವನ್ನ ಮಾಡ್ಬೇಕು ಅಂತಂದ್ರ ಫಸ್ಟ್ ಅದಕ್ಕೆ ಬೇಕಾಗುವಂತ ಕೆಲಸ ಏನ್ರಿ, ವಸ್ತು ಏನ್ರಿ ಅಂತಂದ್ರ ಬಂಗಾರ ಬೇಕಾಗ್ತತಿ. ಒಂದು ಕಚ್ಚಾ ವಸ್ತುವಾಗಿ ನಮಗೇನ್ ಬೇಕಾಗ್ತದ, ಹೊನ್ನು ಬೇಕಾಗ್ತದ. ಆಮೇಲೆ ಅದನ್ನ ಸುಟ್ಟು ಕರಗಿಸ್ಲಿಕ್ಕೆ ದೀಪ ಬೇಕು. ಆಮೇಲೆ ಅದನ್ನ ಸಿದ್ಧ ವಸ್ತುವನ್ನಾಗಿ ಮಾಡ್ಲಿಕ್ಕೆ ಬೇರೆ ಬೇರೆ ಆದಂತ ಒಂದು ಆಕೃತಿಗಳನ್ನ ಕೊಡುವಂತ ಒಂದು ಅಚ್ಚುಗಳೇನ್ ಸಿಗ್ತಾವಲ್ಲ, ಆ ರೀತಿಯಾಗಿ ಸಾವಿರಾರು ನೂರಾರು ಸಾಮಗ್ರಿಗಳು ಅದಕ್ಕೆ ಬೇಕಾಗಬಹುದು. ಆದ್ರೆ ಇವೆಲ್ಲ ಯಾವ ಹಂತದೊಳಗೆ ನಿಲ್ತಾವ್ರಿ, ಯಾವ ಸ್ಟೆಪ್ ಒಳಗೆ ನಿಂದಿರ್ತಾವ ಅಂತಂದ್ರೆ ನೆಕ್ಸ್ಟ್ ಸ್ಟೆಪ್ ಅಂತ ನಾವೇನ್ ಕರಿತೀವಲ್ಲ, ಸೆಕೆಂಡ್ ಸ್ಟೆಪ್, ನಂತರದ ಸ್ಥಾನದಲ್ಲಿ ಇವು ನಿಂತ್ಕೋತಾವ್. ಆದ್ರ ಮೊದಲನೇ ಸ್ಥಾನದಲ್ಲಿ ಬಂದು ನಿಲ್ಲೋದು ಯಾವುದು, ತೊಡುಗೆ ಅಂದ ತಕ್ಷಣ, ಒಂದು ಜ್ಯುವೆಲರಿ ಅಂದ ತಕ್ಷಣ ನಮ್ಮ ಕಣ್ಮುಂದೆ ಬರೋದು ಯಾವುದು ಅಂತಂದ್ರ ಒಂದು ಬಂಗಾರ, ಒಂದು ಕಚ್ಚಾ ವಸ್ತುವಾಗಿ, ಒಂದು ಮುಖ್ಯ ವಸ್ತುವಾಗಿ ನಮಗೆ ಯಾವ್ದು ಕಂಡು ಬರ್ತದ ಅಂತಂದ್ರ ಬಂಗಾರ ಕಂಡು ಬರ್ತದ. ಅದೇ ರೀತಿ ಹೇಳ್ತಾರ, ತೊಡುಗೆಯ ಮಾಡುವರೆ ಹೊನ್ನೇ ಮೊದಲು. ಮುಂದೆ ಬಂದ್ ಹೇಳ್ತಾರ, ಶಿವಪಥವ ನರಿವಡೆ ಗುರುಪಥವೇ ಮೊದಲು. ಶಿವಪಥ ಅಂದ್ರೆ ಏನ್ರಿ ಅಂತಂದ್ರ ಭಕ್ತಿ ಮಾರ್ಗ. ಇಲ್ಲಿ ಗುರುಪಥ ಅಂತಂದ್ರ ಜ್ಞಾನ ಮಾರ್ಗ. ನಾವು ಶಿವಪಥವನ್ನ ಅರಿಬೇಕು, ಭಕ್ತಿ ಮಾರ್ಗದ ಕಡೆ ಹೋಗ್ಬೇಕು ಅಂತಂದ್ರ ಭಕ್ತಿ ಮಾರ್ಗದ ಜ್ಞಾನವನ್ನ ಕೊಡ್ಲಿಕ್ಕೆ ಯಾರಾದ್ರೂ ಒಬ್ರು ಬೇಕಲ್ಲ ನಮಗ. ಅವರೇ ಬೇರೆ ಯಾರು ಅಲ್ಲ, ಗುರುಗಳು. ಇವತ್ತು ಶಿವಪಥದಲ್ಲಿ ಅಂದ್ರೆ ಭಕ್ತಿ ಮಾರ್ಗದಲ್ಲಿ ಅವರು ಸಾಕಷ್ಟು ಸಾಧನೆಯನ್ನ ಮಾಡಿದಾರ, ಉನ್ನತ ಹಂತದೊಳಗದಾರ ಅಂತಂದ್ರ ಅದಕ್ಕೆ ಮುಖ್ಯ ಕಾರಣವಾಗಿ, ಮುಖ್ಯ ಒಂದು ಹಂತದಲ್ಲಿ ಯಾರು ಬಂದು ನಿಲ್ಲಕ್ಕೆ ಸಾಧ್ಯ ಆಗ್ತದ್ರಿ ಅಂತಂದ್ರ ಗುರು ಅಂತಕ್ಕಂತಹ ಒಂದು ವ್ಯಕ್ತಿ, ಗುರು ಅಂತಕ್ಕಂತ ಒಂದು ಶಕ್ತಿ ಅಲ್ಲಿ ಬಂದು ನಿಲ್ತಾರೆ. ಯಾಕಂತಂದ್ರ ವಿದೌಟ್ ಗುರು ಅಥವಾ ವಿದೌಟ್ ಟೀಚರ್ ವಿ ಕಾಂಟ್ ಡೂ ಎನಿಥಿಂಗ್ ಅನ್ನುವಂತ ಒಂದು ಮಾತು. ಯಾಕಂತಂದ್ರ ಸಣ್ಣದೇ ಯಾವುದೇ ಒಂದು ಕೆಲಸವನ್ನ ಮಾಡ್ಲಿಕ್ಕಂದ್ರು, ಯಾವುದೇ ಒಂದು ಸಾಧನೆ ಮಾಡ್ಬೇಕಂದ್ರು ಕೂಡ ನಮಗ ಮುಖ್ಯವಾಗಿ ಏನ್ ಬೇಕಾಗ್ತದ್ರಿ ಅಂತಂದ್ರ ಗುರುವಿನ ಒಂದು ಮಾರ್ಗದರ್ಶನ ಬಹಳ ಮುಖ್ಯವಾಗಿ ಬೇಕಾಗ್ತತಿ. ಅದಕ್ಕ ವಿವೇಕಾನಂದರು ಒಂದ್ ಕಡೆ ಹೇಳ್ತಾರ, ಮುಂದೆ ಗುರಿ ಹಿಂದೆ ಗುರು, ಸಾಗಿಹುದು ವೀರರ ದಂಡು ರಣಧೀರರ ದಂಡು. ಅಂದ್ರೆ ಯಾವುದೇ ಕಾರಣಕ್ಕೂ ನಮಗೆ ಮುಂದೆ ಗುರಿ ಇತ್ತು ಅಂತಂದ್ರ
ಅದನ್ನ ಗುರಿಯನ್ನ ಮುಟ್ಲಿಕ್ಕೆ ಯಾರು ಸಪೋರ್ಟ್ ಮಾಡ್ತಾರೆ, ಯಾರು ಸ್ಕೋಪ್ ಕೊಡ್ತಾರೆ, ನಮಗೆ ಯಾರಾದ್ರೂ ಪುಷ್ ಮಾಡೋರಿದ್ರೆ ಅದು ಬೇರೆ ಯಾರು ಅಲ್ಲ, ಅದು ಗುರು ಮಾತ್ರ ಅನ್ನುವಂತಹ ಒಂದು ನಿಖರವಾದ ಒಂದು ಸಾಂದರ್ಭಿಕ ಒಂದು ವಿಚಾರವನ್ನ ನಾವು ತಿಳ್ಕೊಬೇಕಾಗ್ತತಿ. ಅದಕ್ಕೆ ಹೇಳ್ತಾರ, ಶಿವ ಪಥವ ನರಿವೊಡೆ ಗುರುಪಥವೇ ಮೊದಲು. ನಾವು ಭಕ್ತಿ ಮಾರ್ಗದಲ್ಲಿ ಬೇಕಾದ ಸಾಧನೆ ಮಾಡ್ಬೇಕಂದ್ರೂ ಕೂಡ ನಮಗ ಅದರ ಜ್ಞಾನ ಮಾರ್ಗದಲ್ಲಿ ಕೊಂಡೊಯ್ಯೋರು ಯಾರ್ರಿ ಅಂತಂದ್ರ ಅದು ಗುರು ಮಾತ್ರ, ಬೇರೆ ಯಾರು ಅಲ್ಲ. ಮುಂದೆ ಬಂದು ಹೇಳ್ತಾರ, ಕೂಡಲ ಸಂಗಮ ದೇವರ ನರಿವಡೆ ಶರಣರ ಸಂಘವೇ ಮೊದಲು. ಕೂಡಲ ಸಂಗಮ ದೇವರು ಅಂತಂದ್ರ ನಿರಾಕಾರನಾಗಿರ್ತಕ್ಕಂತಹ ಒಂದು ಶಕ್ತಿ ಯಾರು, ಅದು ದೇವರು ಅಂತ ನಾವು ಕರಿತೀವಿ. ಎಲ್ಲೆಡೆ ತುಂಬಿಕೊಂಡಾನ, ಆತ ಯಾರ ಕಣ್ಣಿಗೂ ಕಾಣಂಗಿಲ್ಲ, ಯಾರಿಗೂ ಸ್ಪರ್ಶ ಮಾಡಿರೋ ಯಾರ ಕೈಗೂ ಸಿಗಂಗಿಲ್ಲ. ಬಹಳ ನಾವ್ ಏನ್ ಮಾಡ್ಬೋದ್ರಿ ಅಂತಂದ್ರ ಆತನನ್ನ ಅನುಭವಿಸಬೇಕು, ದೇವರನ್ನ ಅನುಭವಿಸಬೇಕು. ಮುಖ್ಯವಾಗಿ ದೇವರು ಅನ್ನೋದು ಅದು ಹೆಣ್ಣು ಅಲ್ಲ, ಅದು ಗಂಡು ಅಲ್ಲ ಅನ್ನುವಂತಹದ್ದು ನಿಜವಾದ ಸಂಗತಿ. ಸೊ ಇದನ್ನ ನಾವು ಅರ್ಕೋಬೇಕು, ಆ ದೇವರನ್ನ ಅನುಭವಿಸಬೇಕು ಅಂತಂದ್ರ ನಾವು ಕೂಡಲ ಸಂಗಮ ದೇವರನ್ನ ನೆನಿಬೇಕು, ಆತ ಅದಾನಂತ ನಂಬಬೇಕು, ಆತನ ಅನುಭವ ನಮಗಾಗ್ಬೇಕು, ಅನುಗ್ರಹ ನಮಗಾಗ್ಬೇಕು ಅಂತಂದ್ರ ಅಲ್ಲಿ ಮುಖ್ಯವಾಗಿ ಯಾರು ನಿಲ್ತಾರ, ಅವನನ್ನ ನಾವು ಕಂಡುಕೊಂಡಿವ ಅಂತಂದ್ರ ಅದ್ರ ಹಿಂದೆ ಮುಖ್ಯವಾದ ಕಾರಣ ಯಾರಾದ್ರೂ ಇದ್ದೇ ಇರ್ಬೇಕಲ್ಲ, ಅದು ಬೇರೆ ಯಾರು ಅಲ್ಲ, ಶರಣರ ಸಂಘ ಅಂತ ಹೇಳ್ತಾರೆ. ಶರಣರ ಸಂಘ ಅಂತಂದ್ರ ಅನುಭವ ಗೋಷ್ಠಿಗಳನ್ನ ಮಾಡುವುದು, ಅನುಭವಗಳನ್ನ ಕೇಳುವುದು, ವಚನಗಳನ್ನ ಅಧ್ಯಯನ ಮಾಡುವುದು, ವಚನಗಳ ಅರ್ಥವನ್ನ ನಾವು ತಿಳ್ಕೊಳ್ಳುವುದು, ಶರಣರ ಬದುಕು ಬರಹಗಳ ಬಗ್ಗೆ ಅಭ್ಯಾಸ ಮಾಡಿ ಅದನ್ನ ನಾವೇನ್ ಮಾಡ್ಕೋಬೇಕಾಗ್ತದ್ರಿ ಅಂತಂದ್ರ ನಮ್ಮ ಜೀವನದೊಳಗ ಅಡಾಪ್ಟ್ ಮಾಡ್ಕೋಬೇಕಾಗ್ತದೆ. ಹಿಂಗಾದಾಗ ಮಾತ್ರ ದೇವರ ಒಂದು ಅಸ್ತಿತ್ವ ಏನು ಅನ್ನೋದು ನಮ್ ಕಣ್ಮುಂದ್ ಬರ್ತದ. ದೇವರು ಯಾವ ರೀತಿ ಇದನ್ನ, ದೇವರನ್ನ ನಾವು ಯಾವ ರೀತಿಯಾಗಿ ತಲುಪಲಿಕ್ಕೆ ನಾವು ಪ್ರಯತ್ನ ಮಾಡ್ಬೇಕು ಅನ್ನುವಂತಹ ಒಂದು ಕ್ಲಿಯರ್ ಆದಂತ ದಾರಿ, ಕ್ಲಿಯರ್ ಆದಂತ ರೂಟು ನಮಗೆ ಯಾರು ಹೇಳಿಕೊಡ್ತಾರೆ ಅಂತಂದ್ರ ಶರಣರ ಸಂಘ ಹೇಳ್ಕೊಡ್ತದ ಅಂತ ವಿಶ್ವಗುರು ಬಸವಣ್ಣನವರು ಈ ವಚನದ ಮೂಲಕ ನಮಗೆ ಹೇಳ್ತಾರೆ. ಅದಕ್ಕೆ ಅವರನ್ನ ನಾವೇನಂತ ಕರಿತೀವ್ರಿ ಅಂತಂದ್ರ ವಿಶ್ವಗುರು ಅಂತ ಕರಿತೀವಿ, ಧರ್ಮಗುರು ಅಂತ ಕರಿತೀವಿ. ಯಾಕಂತಂದ್ರ ಬಹಳ ಸರಳವಾಗಿ, ಬಹಳ ಸುಂದರವಾಗಿ ಅಂಥವ್ರಿಗೂ ಬೇಕಾದ್ರೂ ಅಕ್ಷರ ಜ್ಞಾನ ಇಲ್ಲದೆ ಇರೋರಿಗೂ ಸಹ ಒಂದು ಭಕ್ತಿ ಮಾರ್ಗ ಅವರು ಏನ್ ಮಾಡ್ತಾರ ಅಂತಂದ್ರ ಕಣ್ ಮುಂದಕ್ಕೆ ಕ್ಲಿಯರ್ ಆಗಿ ಪಿಕ್ಚರ್ ಅನ್ನ ಕಟ್ಟಿ ಕೊಡ್ತಾರ. ಯಾರಿಗಾದ್ರೂ ಕೊಟ್ರೆ ಈ ವಚನವನ್ನ ಓದ್ತಾರೆ, ಈ ವಚನ ಒಂದ್ ಬಿಟ್ಟು 10 ಸರಿ ಓದಿದ್ವಿ ಅಂತಂದ್ರ ನಮಗ ಆ ವಚನ ಅರ್ಥ ಆಗ್ತದೆ. ಸೊ ಅರ್ಥ ಆಯ್ತು ಅಂತಂದ್ರೆ ನಾವು ಮುಂದಿನ ಸ್ಟೆಪ್ ಅನ್ನ ತಗೋತೀವಿ. ಯಾವ್ದು ಅಂತಂದ್ರ ನಾವೇನ್ ಮಾಡ್ಬೇಕು, ಕೂಡಲ ಸಂಗಮ ದೇವರ ನೆನೆವಡೆ, ಆ ಕೂಡಲ ಸಂಗಮ ದೇವ್ರ ಕಡೆ ಹೋಗುವಂತಹ ಪ್ರಯತ್ನ ಮಾಡ್ತೀವಿ. ಸೊ ಆ ಪ್ರಯತ್ನ ಮಾಡ್ಲಿಕ್ಕೆ ಒಮ್ಮೆ ದೊಡ್ಡ 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 ಪದಗಳನ್ನ ಬಳಸಿ ದೊಡ್ಡ ದೊಡ್ಡ ವಿಷಯಗಳನ್ನ ಅದ್ರೊಳಗೆ ಹುದುಗಿಸಿಟ್ಟು ಆ ಏನೋ ಒಂದು ಒಳಾರ್ಥ ಗೂಢಾರ್ಥಗಳನ್ನ ಹುದುಗಿಸಿಟ್ಟು ಅವ್ರ ವಚನಗಳನ್ನ ಬರ್ದಿದ್ರು ಅಂತಂದಿದ್ರ ಏನಾಗ್ತಿತ್ತು ಅಂತಂದ್ರೆ ನಮ್ಮಂತ ಸಾಮಾನ್ಯರಿಗೆ ದೇವ್ರನ್ನ ಕಂಡುಕೊಳ್ಳೋದು ಬಹಳ ಕಷ್ಟ ಆಗ್ತಿತ್ತು. ಆದ್ರೆ ಎಂಥವ್ರೂ ಸಹ ಭಕ್ತಿ ಮಾರ್ಗಕ್ಕೆ ಬಂದು ಎಂಥವ್ರಾದ್ರೂ ಸಹ ಸಂಗಮನಾಥನನ್ನ ಕಂಡುಕೊಳ್ಳಿ, ಆತನ ಅನುಗ್ರಹ ಎಲ್ಲರಿಗೂ ಸಿಗಲಿ ಅನ್ನುವಂತ ಒಂದೇ ಒಂದು ಉದ್ದೇಶದಿಂದ ಗುರು ಬಸವಣ್ಣನವರು ಏನ್ ಮಾಡ್ತಾರೆ ಅಂತಂದ್ರ ಬಹಳ ಸರಳವಾಗಿ, ಬಹಳ ಸುಂದರವಾಗಿ, ಬಹಳ ಈಸಿಯಾಗಿ, ಎಷ್ಟು ಬೇಗ ನಮಗ ವಚನಗಳ ಅರ್ಥ ಆಗ್ತಾವಲ್ಲ ಅಷ್ಟು ಚಂದವಾಗಿ ಏನ್ ಮಾಡ್ತಾರ ಅಂತಂದ್ರ ವಚನಗಳನ್ನ ಬರೆದು ನಮ್ಮ ಕೈಗಿಟ್ಟು ಹೋಗಿದ್ದಾರೆ. ಅವರ ಹಾದಿ ಒಳಗ ನಾವು ನಡಿಬೇಕು, ಅವ್ರ ಹಾಕಿಕೊಟ್ಟಂತ ಮಾರ್ಗದೊಳಗ ನಾವು ನಡಿಬೇಕು ಅನ್ನೋ ಆಸೆ ಸ್ವಲ್ಪ ಆದ್ರೂ ಇದ್ರ ಅಂತಂದ್ರ ನಾವೇನ್ ಮಾಡೋಣ ಇವತ್ತಿಂದ ಅಂದ್ರ ವಚನಗಳನ್ನ ಓದುವುದನ್ನ ಅಭ್ಯಾಸ ಮಾಡ್ಕೊಳ್ಳೋಣ, ಅದನ್ನ ಅರ್ಥ ಮಾಡ್ಕೊಳಕ ಪ್ರಯತ್ನ ಮಾಡೋಣ. ಸಾಧ್ಯ ಆದಷ್ಟು, ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಸಾಧ್ಯವಾದಷ್ಟು ಬೇಗ ನಾವು ಸಂಗಮನಾಥನನ್ನ ಅರಿತುಕೊಳ್ಳಾಕ, ಅವನ ಅನುಗ್ರಹ ಪಡ್ಕೊಳ್ಳಾಕ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಎಲ್ಲರಿಗೂ ಶರಣು ಶರಣಾರ್ಥಿ.